ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕಿಲೋಮೀಟರ್ ಕೊಡುತ್ತೆ. ಸಾವಕಾಶ ಹೊಡೀರಿ. ಇದು 1 ವರ್ಷ ಗ್ಯಾರಂಟಿ ಇದೆ ಫ್ಯಾಕ್ಟ್ರಿಗೆ. ಇಲ್ಲಿಯ ಎಲ್ಲ ಅದು ಕೊಟ್ಟು ಭಾಳ ಉಪಕಾರ ಮಾಡಿದ್ರು. ಗೌರ್ಮೆಂಟ್ ಭಾಳ ಹೆಲ್ಪ್ ಮಾಡ್ತೀವಿ. ಭಾಳ ಒಳ್ಳೇದಾಗಿತ್ತು ಎಲ್ಲರಿಗೂ. ಮೊದಲೇ ಎಲ್ಲ ಅಡ್ಡಾಡೋದು ಭಾಳ ತ್ರಾಸ ಆಗ್ತೈತಿ. ಈಗ ಒಳ್ಳೆ ಇದಾಗಿತ್ತು. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಹೆಚ್ಚಿಸಲಿ ಅಂತೇಳಿ ನಾನು ನಮಸ್ಕಾರ. ನಮಗೆ ಬಿಫೋರು ನಮಗೆ ಹೊರಗಡೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ನಮಗೆ ಗೌರ್ಮೆಂಟಿಂದ ಗಾಡಿ ಮತ್ತು ಸ್ಟಿಕ್ಕು ಕೂಡ ಕೊಟ್ಟಿದ್ದಾರೆ. ನಮಗೆ ತುಂಬ ಹೆಲ್ಪ್ ಆಗಿದೆ. ಇವಾಗ ತುಂಬ ಖುಷಿ ಆಗ್ತಾ ಇದೆ ಸರ್. ಹೊರಗಡೆ ಎಲ್ಲ ಓಡಾಡೋಕ್ಕೆ ನಮ್ಗೆ ಹೆಲ್ಪ್ ಆಗಿದೆ. ಇದು ಸಾಕೆಲ್ಲ ಕೊಟ್ಟಿದ್ದಕ್ಕೆ ಚಲೋ ಆಗೈತ್ರಿ. ನಮಗೆ ಅಡ್ಡಾಡಕ್ ಬರ್ತಿದ್ದಲ್ಲ, ಇದೊಂದು ಹೆಲ್ಪ್ ಮಾಡ್ಯಾರ. ಬಡಿಗೆ ಕೊಟ್ಟಾರ, ಚೇರ್ ಕುರ್ಚಿ ಕೊಟ್ಟಾರ. ಈಗ ಚಲೋ ಅನ್ಸತ್. ನನಗೆ ನಡೀಲಿಕ್ಕೆ ಭಾಳ ತೊಂದರೆ ಆಗಿತ್ತು ಸರ್. ತೊಂದರೆ ಆದ ಕಾರಣ ಇದು ನಮ್ಮ ಸರ್ ಬ್ಯಾಟ್ರಿ ಚಾಲಿತ ಸೈಕಲ್ ಕೊಟ್ಟ ತುಂಬಾ ಉಪಯುಕ್ತ ಆಗಿದೆ ಸರ್. ನಮ್ಗೆ ನಡೆಯಾಡಕ್ಕೆ ಭಾಳ ತೊಂದರೆ ಆಗಿಬಿಟ್ಟಿತ್ತು ಸರ್. ಅದರಿಂದ ಈಗ ಒಳ್ಳೇದಾಗಿದೆ ಸರ್. ಇದು ಸೈಕಲ್ ಬ್ಯಾಟ್ರಿ ಚಾಲಿತ ಸೈಕಲ್ಲು ಮತ್ತು ಸ್ಟಿಕ್ ಕೊಟ್ಟಿದ್ದಾರೆ ಸರ್. ಬರದ್ದು ಮೀಟಿಂಗ್ ಇದೆ. ಎಲ್ಲ ಡಿಸ್ಟಿಕ್ ಕೋರ್ಟ್ನೆಲ್ಲ ರಿವ್ಯೂ ಮಾಡ್ತಾ ಇದ್ದೀವಿ. ಬರೋಕ್ಕೆ ಸಂಡೇ ಇದೆಯಾ, ಪೊಲೀಸ್ ಸಂಡೇ ಇದೆಯಾ, DC ಸಂಡೇ ಇದೆಯಾ, ಸೊ ನಮ್ಗೆ ಯಾವುದು ಸರ್ಕಾರದ ಮಂತ್ರಿಗಳಿಗೆ ಸಂಡೇ ಇದೆಯಾ, 24 hours ವಿ ಹ್ಯಾವ್ ಟು ವರ್ಕ್. ಸೊ ಅದಕ್ಕೆ ಸಂಡೇ ಆದರೂ ಕೂಡ ಇಟ್ಟಿದ್ದೀನಿ. ಅದಾದಮೇಲೆ ಸಾಯಂಕಾಲ ಸ್ಪೆಷಲ್ ಕ್ಯಾಬಿನೆಟ್ ಬರೋ ವಿಚಾರನೇ ನಾನು ಕರೆದಿದ್ದೀನಿ. ಸೊ ಎಲ್ಲರಿಗೂ ಆದಮೇಲೆ ಏನೆಲ್ಲ ಮಾಡ್ಬೋದು ಅಂತ ಈಗಾಗಲೇ ನಾನು ಪ್ರತಿ ತಾಲೂಕು ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅದಕ್ಕೆಲ್ಲ ಹೇಳಿದ್ವಿ, ಅದಕ್ಕೆಲ್ಲ ಡೈರೆಕ್ಷನ್ಸ್ ಕೊಡಬೇಕು. ಸೊ ಅದಕ್ಕೋಸ್ಕರ ಇವತ್ತು ನಾವು ಸಂಡೇ ಆದರೂ ಕೂಡ ಕ್ಯಾಬಿನೆಟ್ ಮೀಟಿಂಗು ಸ್ವಚ್ಛ ಭಾರತವನ್ನು ಹಮ್ಮಿಕೊಂಡಿದ್ದು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಏಕೆ ಅಂದರೆ ನಾವು ಇಲ್ಲಿ ಬರುವಂತಹ ರೋಗಿಗಳು ನಾವು ಇಲ್ಲೆಲ್ಲ ಸುತ್ತಮುತ್ತಲು ಸ್ವಚ್ಛ ಇಟ್ಟುಕೊಂಡ್ರೆ ಅವರು ನಮ್ಮನ್ನು ನೋಡಿ
ಸ್ವಚ್ಛವಾಗಿ ಒಳಗಡೆ ಮತ್ತು ಇಲ್ಲಿ ಹೊರಗಡೆ ಎಲ್ಲ ಏನೋ ಕಸ ಅದನ್ನು ಬಿಸಾಡಬಾರ್ದು ಅಂತಂದು ಅವ್ರ ಮನಸ್ಸಿನಾಗೂ ಜಾಗೃತಿ ಬರುತ್ತೆ. ಇವತ್ತಿನ ದಿನ ಹಮ್ಮಿಕೊಂಡಿದ್ದೀವಿ. ನಾವು ಸ್ವಚ್ಛತೆಯನ್ನು ಕಾಪಾಡುವುದರಿಂದ ಆಸ್ಪತ್ರೆಯ ಒಳಗಿನ ರೋಗಿಗಳಿಗೆ ಸ್ವಚ್ಛತಾ ವಾತಾವರಣವನ್ನು ಸೃಷ್ಟಿ ಮಾಡಿಸಲು ಸಹಾಯವಾಗುತ್ತದೆ ಮತ್ತು ಎಲ್ಲರೂ ಸ್ವಚ್ಛತೆಯಿಂದ ಇರ್ತಾರೆ. ಮತ್ತು ನಮ್ಮ ಆಸ್ಪತ್ರೆಯ ಸುತ್ತಮುತ್ತಲಿನ ಸ್ವಚ್ಛತೆಯನ್ನು ಇವತ್ತಿನ ದಿನ ಎಲ್ಲ ಸಿಬ್ಬಂದಿಗಳೊಂದಿಗೆ ಜಾಗೃತಿಯೊಂದಿಗೆ ನಾವು ಇವತ್ತು ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ದೇವೆ. ಆರೋಗ್ಯವನ್ನು ಸಹಕಾರ ನೀಡಬೇಕೆಂದು ಹಮ್ಮಿಕೊಂಡಿದ್ದೇವೆ. ಇದು ಒಂದು ಮೋದಿ ಸ್ವಚ್ಛ ಭಾರತ್ ಅಭಿಯಾನ ಜಾಗೃತಿಯನ್ನು ಎಲ್ಲ ಸಿಬ್ಬಂದಿಗಳು, ನರ್ಸಿಂಗ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡಿಸಿ ಇದು ಜಾಗೃತಿಯನ್ನು ನೀಡಬೇಕೆಂದು ಮಾಡುತ್ತಿದ್ದಾರೆ. ಇದು ನಮ್ಮ ಇಲ್ಲಿದ್ದ ಸುತ್ತಮುತ್ತ ವಾತಾವರಣ ಸ್ವಚ್ಛತೆಯನ್ನು ಮತ್ತು ಸೃಷ್ಟಿಯಲ್ಲಿ ನೀಡಬೇಕೆಂದು ನಾವು ಹೀಗಾಗಿ ನಾವು ನಮ್ಮ ಆವರಣವನ್ನು ತಿಂಗಳಿಗೆ ಒಂದು ಸಲ, ವರ್ಷಕ್ಕೆ 12 ಸಲ ಸ್ವಚ್ಛ ಮಾಡ್ತಾ ಇದ್ದರೆ ಒಂದು ಸ್ವಚ್ಛತಾ ಅರಿವು ವಿದ್ಯಾರ್ಥಿಯಲ್ಲಿ ಮೂಡುತ್ತೆ. ಅವ್ರ ಮನೆ ಸುತ್ತಮುತ್ತನೂ ಸ್ವಚ್ಛ ಇರ್ತಾರೆ. ಹೀಗಾಗಿ ನಮ್ಮ ಬಿಜಾಪುರ ಒಂದು ಸ್ವಚ್ಛ ವಾತಾವರಣ ಕ್ರಿಯೇಟ್ ಮಾಡಿ ಇಲ್ಲಿ ಬರುವಂಥ ಪೇಷಂಟ್ ಮನದಲ್ಲಿಯೂ ಸಹ ಅವ್ರ ಮನೆಯಲ್ಲೇ ನಾವು ಸ್ವಚ್ಛ ಇಡಬೇಕು, ಜಿಲ್ಲಾಸ್ಪತ್ರೆ ಇಷ್ಟು ಸ್ವಚ್ಛ ಇಡ್ತಾ ಇದ್ದಾರೆ ಅಂತೇಳಿ ಒಂದು ವಿನೂತನವಾದ ಒಂದು ಪ್ರಯೋಗನ ನಾವು ಮಾಡ್ತಾಯಿದ್ದೀವಿ. ಜೊತೆಯಾಗಿ ನಾವು ಪ್ರತಿ ವರ್ಷ ರೋಟರಿ ಕ್ಲಬ್ ನಾರ್ತ್ ಆ ಒಂದು ಸಂಘ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಸೊ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಆವರಣ ಸ್ವಚ್ಛವಾಗಿತ್ತಪ್ಪ ಅಂದರೆ ನಾವು ಆರೋಗ್ಯವಾಗಿರ್ತೀವಿ, ರೋಗಿಗಳು ಆರೋಗ್ಯವಾಗಿ ಸುರಕ್ಷಿತವಾಗಿ ಮನೆಗೆ ತೆರಳ್ತಾರೆ. ಭಾಳ ಒಂದು ಟ್ರೀಟ್ಮೆಂಟ್ ಅಷ್ಟೇ ಕೊಡೋದಲ್ಲ, ಇಲ್ಲಿ ಒಂದು ಆ ವಾತಾವರಣ ಆರೋಗ್ಯಕರ ವಾತಾವರಣ ಮೂಡಿಸಿದ್ದಾದರೆ ರೋಗಿಗಳು ಬೇಗ ಗುಣಮುಖ ಆಗ್ತಾರೆ. ಯಾವುದೋ ಸೋಂಕಿಲ್ದಾರು ಕೂಡ ಆಸ್ಪತ್ರೆಯಿಂದ Football, you enjoy whether who wins or who loses, that is different. ಯಾರು ಗೆಲ್ಲಿ ಯಾರು ಸೋಲಿ ನೀವೆಲ್ಲ ಮಾಡಿ, ಆದರೆ ನಿಮ್ಮ ತಾಳ್ಮೆನ ಯಾರು ಕೂಡ ಕಳ್ಕೊಬಾರ್ದು. ನಾನು ಸರ್ಕಾರ ಪರವಾಗಿ ನಾನು ಎಲ್ಲ ನನ್ನ ಯುವಕರಿಗೆ ಮತ್ತು ಫುಟ್ಬಾಲ್ ಅಭಿಮಾನಿಗಳಿಗೆ, ಕ್ರೀಡಾ ಅಭಿಮಾನಿಗಳಿಗೆ ನಮ್ರತೆಯಿಂದ ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತೀನಿ. ಈಗ ಭರತ್ ಮೀಟಿಂಗ್ ಇದೆ, ಎಲ್ಲ ಡಿಸ್ಟ್ರಿಕ್ಟ್ ಬೋರ್ಡ್ನೆಲ್ಲ ರಿವ್ಯೂ ಮಾಡ್ತಾಯಿದ್ವಿ. ಬರೋಕ್ಕೆ ಸಂಡೇ ಇದೆಯಾ, ಪೊಲೀಸ್ ಸಂಡೇ ಇದೆಯಾ, DC ಸಂಡೇ ಇದೆಯಾ, ಸೊ ನಮ್ಗೆ ಯಾವುದು ಸರ್ಕಾರದ ಮಂತ್ರಿಗಳು ಸಂಡೇ ಇದೆಯಾ, 24 hours ಗೆಟ್ ವರ್ಕ್. ಸೊ ಅದಕ್ಕೆ ಸಂಡೇ ಆದರೂ ಕೂಡ ಇಡ್ತೀನಿ. ಅದಾದಮೇಲೆ ಸಾಯಂಕಾಲ ಸ್ಪೆಷಲ್ ಕ್ಯಾಬಿನೆಟ್ ಬರೋದು ವಿಚಾರನೇ ನಾನು ಬರೆದಿದ್ದೀನಿ. ಸೊ ಎಲ್ಲರಿಗೂ ಆದಮೇಲೆ ಏನೆಲ್ಲ ಮಾಡ್ಬೋದು ಅಂತ ಈಗಾಗಲೇ ನಾನು ಪ್ರತಿ ತಾಲೂಕು ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಈಗೆಲ್ಲ ಹೇಳಿದ್ದೀನಿ, ಇದೆಲ್ಲ ನೆರವೇರಿಸ್ಕೊಳ್ಬೇಕು. ಅದಕ್ಕೋಸ್ಕರ ಇವತ್ತು ನಾವು ಸಂಡೇ ಆದರೂ ಕೂಡ ಕ್ಯಾಬಿನೆಟ್ ಮಧ್ಯಾಹ್ನ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ರಿ. H16 ನ್ಯೂಸ್ ಅಂತ ಸ್ವಚ್ಛತೆ ಕೈಗನ್ನಡಿ ವಂದನೆಗಳು.